ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಪೊರ್ಕೊಂಡ ಬನ್ಸಿಪೋಣಚ್ ಅಂತ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡು ಮೆಂಬರ್ ಆಗಿದ್ದೀರಾ? ಚೆಂಬೀಳೂರು ಗ್ರಾಮ ಪಂಚಾಯತಿಯಿಂದ ಗುರುತಿಸ್ಕೊಂಡು. ತಾವು ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಲೀಡ್ ವೋಟ್ ಎಷ್ಟು ಬಂದಿತ್ತು, ಟೋಟಲ್ ವೋಟ್ ಎಷ್ಟು ಬಂದಿತ್ತು? ಸುಮಾರು ಒಂದು 200 ಚಿಲ್ಲರೆ ಒಟ್ಟು ಲೀಡರ್ ಇತ್ತು. 480 ಚಿಲ್ಲರೆ ಒಟ್ಟು ಬಂದಿದೆ. ತಾವು ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್? ನಾವು ಭಾರತೀಯ ಜನತಾ ಪಕ್ಷದ ಫಾಲೋವರ್ಸ್ ಆಗಿದ್ದೀವಿ. ಭಾರತೀಯ ಜನತಾ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ. ಹೌದು. ತಮಗೆ ರಾಜಕೀಯದಲ್ಲಿ ಎಷ್ಟು ವರ್ಷಗಳ ಅನುಭವಗಳಿದೆ? ಸುಮಾರು 15ರಿಂದ 20 ವರ್ಷದ ಅನುಭವ ಇದೆ. 115 ವರ್ಷ. ಎಷ್ಟು? 15ರಿಂದ 20 ವರ್ಷ. 15ರಿಂದ 20 ವರ್ಷ. ತಾವು ತಮ್ಮ ವೃತ್ತಿ ಬಂದು ಏನ್ ಮಾಡ್ಕೊಂಡಿದ್ದೀರಾ? ರೈತರಾಗಿದ್ವಿ. ಫಾರ್ಮ. ರೈತನಾಗಿ ತಾವು ರಾಜಕೀಯದ ಕಡೆ ಒಲವು ಹೇಗೆ ಮೂಡ್ತು ತಮಗೆ? ಪಕ್ಷದ ಮೇಲೆ ಅಭಿಮಾನ ಇತ್ತು. ಹಾಗೇನೆ ಜನರು ಏನ್ ಮಾಡಿದ್ರು ಅಂದ್ರೆ ನೀವೇ ನಿಲ್ಬೇಕು, ಕಂಟೆಸ್ಟ್ ಮಾಡ್ಬೇಕು ಅಂತೇಳಿ, ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕಂತೇಳಿ ಬಲಾತ್ಕಾರಾಗಿ ನಿಲ್ಸಿದ್ರು. ಅದರಿಂದ ಒಳ್ಳೆ ಜನಮತದಿಂದ ಗೆದ್ದು ಬಂದಿದ್ವಿ. ಹಾಗೆ ಸಾಕಷ್ಟು ಕೆಲಸ ಮಾಡಿದೀವಿ ಗ್ರಾಮ ಪಂಚಾಯತಿಗೆ. ಇಲ್ಲಿವರೆಗೆ ನಮ್ಮ ಗ್ರಾಮ ಪಂಚಾಯತಿ ಆಗದೇ ಇರೋಷ್ಟು ಕೆಲಸ ಮಾಡಿದೀವಿ. ಮುಂದೆನೂ ನಮ್ಮ ಟರ್ಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕೆಲಸ ಮಾಡ್ಬೇಕು ಅಂತೇಳಿ ಅನ್ಕೊಂಡಿದೀವಿ. 2 ವರ್ಷ ಕಾಲಾವಧಿ ಆಗಿದೆ ಆಲ್ರೆಡಿ. 2 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ? ಅಭಿವೃದ್ಧಿ ಕಾರ್ಯಕ್ರಮ ಅಂದ್ರೆ ಎಲ್ಲೆಲ್ಲ ಸರ್ಕಾರದಿಂದ ಬಂದ ಪ್ರತಿ ಒಂದು ಅನುದಾನದಲ್ಲಿ ಕೆಲಸ ಮಾಡಿದ್ದೀವಿ. ಅದು ಅಲ್ಲದೆ ವಿಶೇಷವಾಗಿ ಶಾಸಕರ ಅನುದಾನದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ. ಸುಮಾರು ಕಳೆದ ವರ್ಷ 57 ಲಕ್ಷ ರೂಪಾಯಿ ರಸ್ತೆ ಕಾಮಗಾರಿ ಆಗಿ ನಡೆದಿದೆ ನಮ್ಮ ಗ್ರಾಮಕ್ಕೆ. ಅದೇನೆಂದರೆ ನಾವು ಯಾವುದೆಲ್ಲ ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಿ ನಮ್ಮ ಪ್ರಯತ್ನದಿಂದ ನಡೆದಿದೆ. ಮತ್ತು ಈ ವರ್ಷ ಸುಮಾರು 35 ಲಕ್ಷದ ಕಾಮಗಾರಿ ಆಗಿದೆ. ಇನ್ನು 2 ವರ್ಷ ಕಾಲಾವಧಿ ಇದೆ. ಮತ್ತು ಮೈನರ್ ಇರಿಗೇಷನ್ ಅಂತ ಆ ಡಿಪಾರ್ಟ್ಮೆಂಟಿಂದ ಸುಮಾರು 17 ಲಕ್ಷ ರೂಪಾಯಿದು ಕಾಮಗಾರಿ ಆಗಿದೆ. ಇಲ್ಲಿ MLA ಗ್ರಾಂಟಿಂದ SC ಅವರಿಗೆ 17 ಲಕ್ಷ ರೂಪಾಯಿ ಕಾಂಕ್ರೀಟ್ ರೋಡ್ ಆಗಿದೆ. ಒಳ್ಳೊಳ್ಳೆ ಕಾರ್ಯಕ್ರಮ, 4 ಸಮುದಾಯ ಭವನ ಆಗಿದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಇನ್ನ 2 ವರ್ಷ ಕಾಲಾವಧಿ ಇದೆ ನಮ್ಗೆ. ಈಗ 2 ವರ್ಷ ಕಾಲಾವಧಿಲಿ ಏನೇನ್ ಕಾರ್ಯಾಭಿವೃದ್ಧಿನ ಮಾಡ್ಕೋಬೇಕು ಅಂತ ಹಮ್ಮಿಕೊಬೇಕು ಅಂತ ಅನ್ಕೊಂಡಿದ್ದೀರ? ನಾವು ಏನಂದ್ರೆ ಜನ ಯಾವುದನ್ನ ಬೇಡಿಕೆ ಸಲ್ಲಿಸ್ತಾರೆ ಅದನ್ನ ಆದಷ್ಟು ಮಾಡಿ ಮುಗಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಅಭಿಪ್ರಾಯ ಎಲ್ಲ ಜನರಿಗೆ ಏನು ಬೇಕು ಬೇಡ ಅಂತ ಹೇಳಿ ತಿಳ್ಕೊಂಡು ಅವರ ಬೇಡಿಕೆನ ಈಡೇರಿಸಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಜನರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡ್ಬೇಕು ಅಂತ ಹೇಳಿ ರೀಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆದಷ್ಟು ಮಟ್ಟಿಗೆ ರೀಚ್ ಮಾಡಬೇಕು. ಏನಂದ್ರೆ ಜನರಿಗೆ ಕೇಳೋದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಒಬ್ಬ ಅವರ ಸರ್ಕಾರದ ಯಾವುದೆಲ್ಲ ಪ್ರಾವಿಷನ್ಸ್ ಇದೆ ಅದನ್ನೆಲ್ಲ ಮಾಡಿ ಕೊಡ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ. ಈಗ ರಾಜಕೀಯದಲ್ಲಿ ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಗುರುತಿಸ್ಕೊಂಡು ಗೆದ್ದಿದ್ದೀರಾ. ಗೆದ್ದಿರೋ ಸಂದರ್ಭದಲ್ಲಿ ತಮ್ಗೆ ಖುಷಿನ ಹೇಗೆ ವ್ಯಕ್ತಪಡಿಸ್ಕೊತಿದ್ದೀರಾ ಸರ್? ಖುಷಿ ಅಂತ ಹೇಳಿದ್ರೆ ನನಗೆ ಜನಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ರಾಜಕೀಯ ಅನುಭವ ಹೇಗೆ ಅನಿಸಿದೆ ತಮಗೆ? ರಾಜಕೀಯ ಮಾಮೂಲ ಅನುಭವ. ರಾಜಕೀಯದ ವಿಶೇಷ ಅಂತ ಏನಿಲ್ಲ. ಕಳೆದ ಎಷ್ಟು ವರ್ಷ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಆಡಳಿತ ಇತ್ತು. ನಮ್ಮ ಇವರು MLA ಅವರೇ ಸಭಾಧ್ಯಕ್ಷರಾಗಿದ್ದರು. ಅದರಿಂದ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ಸಿಕ್ತು. ನಮ್ಮ ಅಪ್ಪಚ್ಚಿ ರಂಜನ್ ಅವರು ನಮ್ಮ ಗ್ರಾಮಸ್ಥರೇ ಇಲ್ಲಿ. ಅವರು 2 MLA ನಮಗೆ ಬೇಕಾದವರೇ ಆಗಿದ್ದರು. ಅದರಲ್ಲಿ ಸಭಾಧ್ಯಕ್ಷರಾಗಿದ್ದರು. ನಮಗೆ ಒಳ್ಳೆಯ ಅನುದಾನ ಸಿಕ್ಕಿದೆ, ಒಳ್ಳೆ ಕೆಲಸ ಆಗಿದೆ. ಹಾಗಾಗಿ ಎಲ್ಲ ಒಳ್ಳೆ ಕೆಲಸಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀರಾ ಅಂತ ಹೇಳ್ತೀರಾ. ತಮ್ಮ ಕುಟುಂಬದಲ್ಲಿ ಯಾರು ಸದಸ್ಯರು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ರಾ? ಇಲ್ಲ, ಯಾರು ಇಲ್ಲ. ಇಲ್ಲ. ರಾಜಕೀಯ ಬಿಟ್ಟು, ಪೊಲಿಟಿಕಲ್ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀವಿ? ನಾವು ಫಸ್ಟ್ ಅಂದ್ರೆ ಬೇಸಿಕಲಿ ನಮ್ಮ ಕೊಡವ ಅಸೋಸಿಯೇಷನ್ ಚೆಬ್ಬಳ್ಳೂರು ಇದೆ. ಅದರಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ 5 ವರ್ಷ ಕೆಲಸ ಮಾಡಿದ್ದೆವು. ಅಲ್ಲಿವರೆಗೆ 7 ವರ್ಷದವರೆಗೆ ನಮ್ಮ ಕೊಡವ ಅಸೋಸಿಯೇಷನ್ ಮುಚ್ಚಿ ಹೋಗಿತ್ತು. ಯಾರು ಇದಾಗದೆ ಒಳ್ಳೆ ಮ್ಯಾನೇಜ್ಮೆಂಟ್ ಇಲ್ಲದೆ ಮುಚ್ಚಿ ಹೋಗಿತ್ತು. ಆದ್ದರಿಂದ ನಾವು ನಮ್ಮ ವರ್ಷಕ್ಕೆ ಬಂದ ಮೇಲೆ ಅದನ್ನ 5 ವರ್ಷವರೆಗೆ ಒಳ್ಳೆ ಲಾಸಲ್ಲಿದ್ದ ಅಸೋಸಿಯೇಷನ್ ಇವಾಗ ಲಕ್ಷಾಂತರ ರೂಪಾಯಿ ಲಾಭಕ್ಕೆ ಬಂತು. ಅಲ್ಲಿಂದ ಇವಾಗ ನಾವು ಬಿಟ್ಕೊಟ್ಟಿದ್ದೀವಿ. ನಮ್ಮ ಸ್ನೇಹಿತರಿಗೆ ಅವಕಾಶ ಸಿಗಲಿ ಅಂತೇಳಿ ಬಿಟ್ಕೊಟ್ಟಿದ್ದೀವಿ. ಹಾಗೆಯೇ ಇಲ್ಲಿ ಮುದಿಯಪ್ಪ ಚಾಮುಂಡಿ ಸ್ಪೋರ್ಟ್ಸ್ ಕ್ಲಬ್ ಅಂತಿದೆ, ಅದರಲ್ಲಿ ಪ್ರಧಾನ ಕಾರ್ಯದರ್ಶಿ ಸಲ್ಲಿಸ್ತಿದ್ದೀವಿ. BJP ಶಾಲೆ ಸಮಿತಿಯಲ್ಲಿ ಕಳೆದ ಟರ್ಮಲ್ಲಿ 6 ವರ್ಷ ಮೆಂಬರ್ ಆಗಿ ಕೆಲಸ ಮಾಡಿದ್ದೀವಿ. ಇವಾಗ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಈಗ ರಾಜಕೀಯದಲ್ಲಿ ಬಂದ್ರೆ ತಮಗೆ ಸ್ಫೂರ್ತಿ ಅಂತ ಹೇಳಿದಾರ, ಬೆನ್ನೆಲುಬು ಅಂತ? ಬೆನ್ನೆಲುಬು ಅಂತ ಹೇಳಿದ್ರೆ ನಮ್ಮ ನೆರೆಯವರಾದ ರಂಜನ್ ಅವ್ರದ್ದು ತಮ್ಮ ಇದ್ದಾರೆ, ಸುಜಾ ಕುಶಲಪ್ಪ ಅಂತೇಳಿ. ಅವರು ನನ್ನ ಗೆಳೆಯರು ಎಲ್ಲ ಸ್ಫೂರ್ತಿಯಿಂದ ತಮ್ಮನ್ನು ತಾವು ರಾಜಕೀಯದಲ್ಲಿ ಗುರುತಿಸ್ಕೊಂಡು ತೊಡಗಿಸ್ಕೊಂಡು ಬರ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ತಮ್ಮ ಗ್ರಾಮದ ಮುಖ್ಯ ಸದಸ್ಯರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ತಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಮುತುವರ್ಜಿಯಿಂದ ಕೆಲಸ ನಿರ್ವಹಿಸಿ ಗ್ರಾಮನ ಅತ್ಯುತ್ತಮವಾಗಿ
ಮುಂದಕ್ಕೆ ತರ್ಬೋದು ಅಂತೇಳಿ ಎಲ್ಲರೂ ಒಗ್ಗೂಡಿದ್ರೆ ಎಲ್ಲರೂ ಒಗ್ಗೂಡ್ಬೇಕು. ಒಗ್ಗಟ್ಟಿನಲ್ಲಿ ಏನು ತೊಂದರೆ ಇಲ್ಲ, ಎಲ್ಲರೂ ಒಗ್ಗಟ್ಟಿದ್ದಾರೆ. ಆದ್ರೆ ಎಲ್ಲರೂ ದುಡಿಬೇಕು, ಎಲ್ಲರೂ ದುಡಿದ್ರೆ ಒಳ್ಳೆ ಕೆಲಸಗಳು ಆಗೋದು. ತಾವು ಗೆಲ್ಲೋದಕ್ಕೆ, ತಾವು ಈ ಸ್ಥಾನಕ್ಕೆ ಬರೋದಕ್ಕೆ ತಮ್ಮ ಗ್ರಾಮದ ಜನತೆನೇ ಕಾರಣ. ಹೌದೌದು. ತಮ್ಮ ಗ್ರಾಮದ ಜನತೆಗೆ ಈ ಮೂಲಕ ಏನಂತ ಹೇಳಕ್ ಇಷ್ಟಪಡ್ತೀರಾ? ನನ್ನನ್ನು ಗೆಲ್ಲಿಸಿದಕ್ಕೆ ಎಲ್ಲರಿಗೂ ವಂದನೆಗಳು. ಹಾಗೇನೆ ಮುಂದೆ ನಿಮ್ಮ ಅವ್ರ ಬೇಡಿಕೆ ಏನಿದೆ ಅದನ್ನ ನೋಡಿ ಸರ್ಕಾರದಿಂದ ಮಾಡ್ಲಿಕ್ಕೆ ಆಗೋದಾದ್ರೆ ಅದನ್ನ ಖಂಡಿತವಾಗಿ ಮಾಡಿ ಪೂರೈಕೆ ಮಾಡ್ತೀನಿ ಅಂತೇಳಿ. ಇಷ್ಟೊತ್ತಿನ ಕಾಲ ತಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು.